ಇಂಡಿಗೋ ಫ್ಲೈಟ್ಸ್ ಈಗ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿರೋ ದೊಡ್ಡ ಇಶ್ಯೂ ಅಂದರೆ ಇದೆ ನೋಡಿ. ಈಗ ಲಾಸ್ಟ್ ಕೆಲ ದಿನಗಳಿಂದ ನೀವು ನೋಡ್ತಾ ಇರ್ಬೋದು, ಇಂಡಿಗೋ ಫ್ಲೈಟ್ಸ್ ಅಂದರೆ ಸಾಕು ಟ್ರಾವೆಲರ್ಸ್ಗಳಲ್ಲಿ ಕನ್ಫ್ಯೂಷನ್ಸು. ಈಗ ನೀವು ನೋಡ್ತಾ ಇರ್ಬೋದು, ಈ ಬೆಂಗಳೂರು, ಹೈದ್ರಾಬಾದು, ಡೆಲ್ಲಿ ಮತ್ತು ಬಾಂಬೆಗಳಲ್ಲಿ ದಿನಕ್ಕೆ ಒಂದಲ್ಲ ಎರಡಲ್ಲ ನೂರಾರು ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗ್ತಿದೆ. ಇಲ್ಲ ಅಂತಂದರೆ ಫ್ಲೈಟ್ಸ್ ಬರೋದೇ ತುಂಬ ಡಿಲೇ ಆಗ್ತಿದೆ. ಇದರಿಂದ ಏನಾಗಿದೆ ಅಂದರೆ ಟ್ರಾವೆಲರ್ಸ್ಗಳ ಕತೆ ಅಂತೂ ಕೇಳೋಂಗೆ ಇಲ್ಲ. ಮತ್ತು ಏನಾಗ್ತಿದೆ ಅಂತಂದರೆ ಈ ಟ್ರಾವೆಲರ್ಸ್ಗಳಿಗೆ ಫುಲ್ ಟೆನ್ಷನ್. ಯಾಕೆಂದರೆ ಸಮ್ಟೈಮ್ಸ್ ಇವಾಗ ಏನಾದ್ರೂ ಅರ್ಜೆಂಟ್ ಮೀಟಿಂಗ್ ಇರುತ್ತೆ, ಅಥವಾ ಊರಲ್ಲಿ ಏನಾದರೂ ಮದುವೆ ಇರುತ್ತೆ, ಅಥವಾ ಸಡನ್ನಾಗಿ ಹೋಗ್ಬೇಕಾಗಿರುತ್ತೆ. ಲಾಸ್ಟ್ ಮಿನಿಟಲ್ಲಿ ಈ ಫ್ಲೈಟ್ ಟಿಕೆಟ್ಸ್ಗಳು ಕ್ಯಾನ್ಸಲ್ ಆಗ್ತಿದೆ ಅಂತಂದರೆ ಆ ಟ್ರಾವೆಲರ್ಸ್ಗಳಾದರೂ ಏನು ಮಾಡಬೇಕಾಗುತ್ತೆ? ಇಂಥ ಸಿಚುವೇಶನ್ಗಳು ಬಂದಾಗ ಇದ್ರ ಬಗ್ಗೆ ಕೇಳೋಣ ಅಥವಾ ಮಾಹಿತಿ ಪಡ್ಕೊಳ್ಳೋಣ ಅಂತ ಕಸ್ಟಮರ್ ಕೇರ್ ನಂಬರ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಇಲ್ಲ ಕೌಂಟರ್ಗೆ ಹೋಗಿ ಸ್ಟಾಫ್ನ ವಿಚಾರಿಸೋಣ ಅಂತಂದರೆ ಅವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಯಾಕೆ ಈ ಥರ ಆಗ್ತಿದೆ, ಈ ವಿಮಾನ ಸಂಸ್ಥೆಗಳು ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋಣ. ಹಾಯ್, ಹಲೋ, ನಮಸ್ಕಾರ. ಚೈನೀಸ್ ವಿತ್ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾವ್ಯ. ಭಾರತದ ಅತಿ ದೊಡ್ಡ ವಿಮಾನ ಸಂಸ್ಥೆಯಾದ ಇಂಡಿಗೋ ಈಗ ಕಳೆದ ಕೆಲವು ದಿನಗಳಿಂದ ಅಂದರೆ ಈ ಡಿಸೆಂಬರ್ನ ಮೊದಲ ವಾರದಲ್ಲಿ ದೇಶಾದ್ಯಂತ ಮಾಸ್ ಕ್ಯಾನ್ಸಲೇಷನ್ ಮತ್ತು ಭಾರೀ ವಿಳಂಬಗಳನ್ನು ಎದುರಿಸ್ತಿದೆ. ಇದು ವಿಮಾನ ಪ್ರಯಾಣಿಕರಲ್ಲಿ ತೀವ್ರ ಗೊಂದಲ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಇಷ್ಟೆಲ್ಲ ಆಗ್ತಾ ಇರೋದಕ್ಕೆ ಏನು ರೀಸನ್ ಅಂತಂದರೆ ನಮ್ಮ DGCA ಅವರ ಹೊಸ ರೂಲ್ಸ್. DGCA ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಏವಿಯೇಷನ್, ಅಂದರೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅಂತ. ಹಾಗಂದರೆ ಏನಿದ್ರ ಕೆಲಸ ಅಂತ ಹೇಳೋದಾದರೆ, ಭಾರತದಲ್ಲಿ ವಿಮಾನಯಾನ ಮತ್ತು ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆಯನ್ನು ನಿಯಂತ್ರಿಸುವ ಮತ್ತು ಸುರಕ್ಷತೆಯನ್ನು ಕಾಪಾಡುವ ಮುಖ್ಯ ಸರ್ಕಾರಿ ಸಂಸ್ಥೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಭಾರತದಲ್ಲಿ ಏರೋಪ್ಲೇನ್ ರೂಲ್ಸ್ ಮಾಡುವ ದೊಡ್ಡ ಸಂಸ್ಥೆ. ಅಂದರೆ ಈಗ ವಿಮಾನಯಾನ ಸಂಸ್ಥೆಗಳು ರೂಲ್ಸ್ ಬ್ರೇಕ್ ಮಾಡಿದಾಗ ಇವರೇ ಆ್ಯಕ್ಷನ್ ತಗೊಳ್ಳೋದು. ಈಗ ಹೊಸ FDTL ರೂಲ್ಸ್ ಮಾಡಿದ್ದೇ ಇವರು. FDTL ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಅಂದರೆ ಪೈಲಟ್ಗಳ ಕೆಲಸದ ಸಮಯದ ರೂಲ್ಸ್ಗಳು ಇದು. ಹಾಗಂದರೆ ಏನು? ಪೈಲಟ್ಗಳು ಮತ್ತು ವಿಮಾನ ಸಿಬ್ಬಂದಿ ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ಬೋದು ಮತ್ತು ಎಷ್ಟು ಗಂಟೆ ವಿಶ್ರಾಂತಿ ಪಡಿಬೇಕು ಅಂತ ರೂಲ್ಸ್ ಮಾಡೋದು ಇವರೇನೆ. ಇದರ ಮೇನ್ ಉದ್ದೇಶ ಏನು ಅಂದರೆ ಪೈಲಟ್ಗಳು ಆಯಾಸಗೊಳ್ಬಾರ್ದು ಮತ್ತು ಇವರು ಜಾಸ್ತಿ ಟೈಮು ಕೆಲಸ ಮಾಡಿ ತುಂಬ ಒತ್ತಡಕ್ಕೆ ಈಡಾಗಬಾರ್ದು. ಈ ಥರ ಅವರಿಗೆ ಪ್ರೆಷರ್ ಆಗೋವಂಥದ್ದನ್ನು ಮತ್ತು ಆಯಾಸ ಆಗೋವಂಥದ್ದನ್ನು ತಪ್ಪಿಸಬೇಕು ಅಂತ ವಿಮಾನಯಾನವನ್ನು ಮತ್ತು ಸುರಕ್ಷಿತಗೊಳಿಸಬೇಕು ಅನ್ನೋದು ಇವರ ಮೇನ್ ಉದ್ದೇಶ. ಈ DGCA ಜಾರಿ ಮಾಡಿದ FDTL ನಿಯಮಗಳಿಂದಾಗಿ ಪೈಲಟ್ಗಳು ಹೆಚ್ಚುವರಿ ವಿಶ್ರಾಂತಿ ಪಡೆಯಬೇಕಾಯಿತು. ಇದರಿಂದಾಗಿ ಏಕಾಏಕಿ ಪೈಲಟ್ಗಳ ಕೊರತೆ ಉಂಟಾಯಿತು. ಆದರೆ ನಮ್ಮ ಇಂಡಿಗೋ ಅವರು ಏನು ಮಾಡಿದರು ಅಂದರೆ ಈ ರೂಲ್ಸ್ಗೆ ತಕ್ಕಂತೆ ಸಾಫ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇಲ್ಲ. ಅಂದರೆ ಸಫಿಷಿಯೆಂಟ್ ಪೈಲಟ್ಗಳನ್ನು ಹೈರ್ ಮಾಡ್ತಿಲ್ಲ. ಇದರಿಂದ ಏನಾಯಿತು ಅಂದರೆ ಹೊಸ ರೂಲ್ಸ್ ಬಂದ ತಕ್ಷಣ ಫುಲ್ ಪೈಲಟ್ಗಳ ಶಾರ್ಟೇಜ್ ಆಯಿತು. ಫ್ಲೈಟ್ಗಳನ್ನ ಓಡಿಸೋಕೆ ಪೈಲಟ್ಗಳು ಇಲ್ಲ. ಮತ್ತು ಇದು ಸಿಚುಯೇಷನ್ನ ಕಂಪ್ಲೀಟ್ ಹಾಳು ಮಾಡಿದೆ. ಇವಾಗ ಗೌರ್ನಮೆಂಟ್ ಮಧ್ಯ ಇಂಟರ್ಫಿಯರ್ ಆಗಿದೆ. DGCA ಅವರು ಇಂಡಿಗೋಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಿದು ಗಲಾಟೆ, ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ. ಟ್ರಾವೆಲರ್ಸ್ಗಳಿಗೆ ಫುಲ್ ರೀಫಂಡ್ ಕೊಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಈಗ ಇಂಡಿಗೋ ಸಂಸ್ಥೆ ಏನು ರಿಪ್ಲೈ ಕೊಟ್ಟಿದೆ ಅಂದರೆ, ಈಗ ಪ್ರಯಾಣಿಕರಿಗೆ ಆಗುತ್ತಿರುವ ತೊಂದರೆಗಳು ಮತ್ತು ಅನಾನುಕೂಲತೆಗಾಗಿ ಇಂಡಿಗೋ ಸಂಸ್ಥೆಯು ಕ್ಷಮೆಯಾಚಿಸಿದೆ. ಹಾಗಿದ್ರೆ ಏನೇನು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ತಿದೆ ಅಂತ ಹೇಳಿದ್ರೆ, ವಿಮಾನಗಳು ರದ್ದುಗೊಂಡ ಪ್ರಯಾಣಿಕರಿಗೆ ಇಂಡಿಗೋವು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪರ್ಯಾಯ ವಿಮಾನಗಳಲ್ಲಿ ಟಿಕೆಟ್ ಬುಕ್ ಮಾಡಿಕೊಡುವ ಅಂದರೆ ಆಲ್ಟರ್ನೇಟ್ ಫ್ಲೈಟ್ ಬುಕ್ಕಿಂಗ್ ಅಥವಾ ಟಿಕೆಟ್ ಹಣವನ್ನು ಸಂಪೂರ್ಣವಾಗಿ ಮರುಪಾವತಿಸುವ ಆಯ್ಕೆಗಳನ್ನು ನೀಡಿದೆ. ಹಾಗೆ ವಿಮಾನ ಬರೋದು ತುಂಬ ಡಿಲೇ ಆಯಿತು ಅಂತ ಅಂದರೆ ಪ್ರಯಾಣಿಕರಿಗೆ ಫುಡ್ ಮತ್ತು ಪಾನೀಯ ಹಾಗೂ ಅಗತ್ಯವಿದ್ದರೆ ಹೋಟೆಲ್ ವಸತಿ ವ್ಯವಸ್ಥೆಗಳನ್ನು ಒದಗಿಸಲಾಗುತ್ತೆ ಅಂತ ಈ ಸಂಸ್ಥೆ ತಿಳಿಸಿದೆ. ಮತ್ತು ಮೊದಲಿನಂತೆ ಸಹಜ ಸ್ಥಿತಿಗೆ ಬರಲು ಫೆಬ್ರವರಿ 2026ರವರೆಗೆ ಸಮಯ ಬೇಕಾಗ್ಬೋದು ಅಂತ ಇಂಡಿಗೋ ಸಂಸ್ಥೆ DGCAಗೆ ತಿಳಿಸಿದೆ. ಅಲ್ಲದೆ ಪ್ರಯಾಣಿಕರ ವಿಶ್ವಾಸವನ್ನು ಮರಳಿ ಪಡೆಯಲು ಮತ್ತು ಕಾರ್ಯಾಚರಣೆಯನ್ನು ಸುಧಾರಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಈ ಸಂಸ್ಥೆ ಭರವಸೆ ಕೊಟ್ಟಿದೆ. ಇದೆಲ್ಲ ಆಗಿತ್ತು ಇಂಡಿಗೋ ಫ್ಲೈಟ್ ನ್ಯೂಸ್ನ
ಹೈಲೈಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗೋಸ್ಕರ ನೋಡ್ತಾ ಇರಿ ಚಾಯ್ ನ್ಯೂಸ್ ವಿತ್ ಕಾವ್ಯ ಯೂಟ್ಯೂಬ್ ಚಾನಲ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.